ಇನ್ನು ಇರಾನ್ ಮತ್ತು ಇಸ್ರೇಲ್ ನಡುವಣ ಈ ದಾಳಿಯಲ್ಲಿ ಅಪಾರ ಪ್ರಮಾಣದ ಸಾವು ನೋವುಗಳಾಗ್ತಾ ಇದೆ. ಇಸ್ರೇಲ್ ನಡೆಸಿದಂತಹ ದಾಳಿಗೆ ಇರಾನ್ ದೇಶದಲ್ಲಿ ಈಗಾಗ 639 ಮಂದಿ ಸಾವನ್ನಪ್ಪಿದ್ದಾರೆ. ಇರಾನ್ನಲ್ಲಿ 1329 ಮಂದಿಗೆ ಗಾಯವಾಗಿದೆ. ಇದರಲ್ಲಿ ಸಿವಿಲಿಯನ್ಸ್ ಕೂಡ ಇದ್ದಾರೆ. ಅದು ಆತಂಕದ ವಿಚಾರ. ಯಾವುದೇ ದೇಶ ತನ್ನ ದೇಶದ ನಾಗರಿಕರ ಮೇಲೆ ದಾಳಿ ಆದಾಗ ಅದನ್ನು ಅಷ್ಟು ಈಸಿಯಾಗಿ ತಗೊಳ್ಳಲ್ಲ, ದಾಳಿ ಮುಂದುವರಿಸ್ತಾರೆ. 154 ಇರಾನ್ನ ಭದ್ರತಾ ಪಡೆ ಸಿಬ್ಬಂದಿ ಕೂಡ ಸಾವನ್ನಪ್ಪಿದ್ದಾರೆ. ಇಲ್ಲಿ ತನಕ 639 ಮಂದಿ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ಇರಾನ್ ಮೇಲೆ ನಡೆಸಿರ್ತಕ್ಕಂಥ ದಾಳಿ. ಬಟ್ ಒಂದು ಅಂದಾಜಿನ ಪ್ರಕಾರ ಇರಾನ್ ಯಾವ ಸ್ಥಿತಿಗೆ ಹೋಗ್ತಿದೆ ಅಂದರೆ 1200 ಮಿಸೈಲ್ ಅವ್ರ ಹತ್ರ ಬಾಕಿ ಉಳಿದಿದೆಯಂತೆ. ಅಷ್ಟು ಮುಗಿದ್ರೆ ಮುಗೀತು, ಬೇರೆಯವ್ರ ಹತ್ರ ಬೇಡ್ತಾ ಇದಾರಂತೆ. ರಷ್ಯಾ ಚೀನಾ ಹತ್ರ ಕೇಳ್ತಾ ಇದ್ದಾರೆ. ಬಟ್ ಯುದ್ಧ ದೊಡ್ಡ ಮಟ್ಟದಲ್ಲಾಗಿ ಅಮೆರಿಕ ಏನಾದರೂ ಇಂಟರ್ಫಿಯರ್ ಆದ್ರೆ ಇರಾನ್ಗೂ ಕೂಡ ಸಾಕಷ್ಟು ಬರುತ್ತೆ, ಸಪ್ಲೈ ಡೈರೆಕ್ಟ್ ಆಗಿ ಬರ್ತಾರೆ. ಇರಾನ್ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಗೆ ಸಂಬಂಧಪಟ್ಟಂತೆ ಇನ್ನೂ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನಮಗೆ ಸಿಗ್ತಾ ಇದೆ. 60 ಫೈಟರ್ ಜೆಟ್ಗಳನ್ನ ಇಸ್ರೇಲ್ ಪ್ರಯೋಗ ಮಾಡಿದೆ ಇರಾನ್ನ ನೆಲದ ಮೇಲೆ ಹಾರಾಟವನ್ನು ನಡೆಸೋದಕ್ಕೆ. 20 ಇರಾನ್ ಸೇನಾ ನೆಲೆಗಳನ್ನು ಅಟ್ಯಾಕ್ ಮಾಡಿದೆ. ನೋಡಿ, ಕೀ ಅಸೆಟ್ಸ್ ಅಂತ ಇರಾನ್ನಲ್ಲಿ ನಾವು ಯಾವ್ದ್ಯಾವ್ದನ್ನು ಕರಿತಾ ಇದ್ವಿ, ಪರಮಾಣು ಘಟಕ ಇರ್ಬೋದು, ಸೇನಾ ನೆಲೆ, ಆಮೇಲೆ ಪೊಲೀಸ್ ಕಮಾಂಡ್ ಸೆಂಟರು, ಸರ್ಕಾರಿ ಅಧಿಕಾರಿಗಳ ನಿವಾಸ, ಇಂಥದ್ದು ಮೇನ್ ಎಲ್ಲಿ ಹೊಡೆದ್ರೆ ನೋವಾಗುತ್ತೋ ಅದನ್ನೇ ಪ್ರಿಸೈಸ್ಡ್ ಆಗಿ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ಹೊಡಿತಾ ಇದೆ. ಬಟ್ ಇರಾನ್ ಹಂಗೆ ಮಾಡ್ತಾ ಇಲ್ಲ. ಇರಾನ್ ಸಿಕ್ಕಿದ್ದ ಕಡೆಗಳೆಲ್ಲ ಮಿಸೈಲ್ ಅನ್ನ ತೂರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಆಮೇಲೆ ಇರಾನ್ನ ಮಿಸೈಲ್ಗಳನ್ನ ಇಂಟರ್ಸೆಪ್ಟ್ ಅಂದ್ರೆ ಹೊಡೆದುರುಳಿಸೋದಕ್ಕೆ ಜೋರ್ಡಾನ್ ಕೂಡ ಮುಂದಾಗ್ತಾ ಇದೆ. ಜೋರ್ಡಾನ್ ಒಂದು ಮುಸ್ಲಿಂ ಕಂಟ್ರಿ ಆಗಿದ್ರು ಹೊಡೆದುರುಳಿಸ್ತಾ ಇದೆ. ಇಸ್ರೇಲ್ಗೆ ಸಪೋರ್ಟ್ ಮಾಡಿಕೊಂಡು ಅವರು ಫೈಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತಮ್ಮ ನೆಲದ ಮೇಲೆ ತಮ್ಮ ಆಗಸದಲ್ಲಿ ಬೇಡ ಅಂತ ಅವರವರ ರಕ್ಷಣೆಯ ವಿಚಾರ ಬಂದಾಗ ಕೆಲವರು ಆ ತರ ನಿರ್ಧಾರಗಳನ್ನ ತಗೊಳ್ತಾರೆ. ಇಸ್ರೇಲ್ ಮೇಲೆ ಪ್ರೀತಿ ಇಲ್ಲ ಜೋರ್ಡಾನ್ ನೋಡೋದು. ಬಟ್ ತನ್ನ ದೇಶದ ರಕ್ಷಣೆ ಆಗ್ಬೇಕಲ್ಲ, ಆ ಕಾರಣಕ್ಕೋಸ್ಕರ ಇರಾನ್ ಮೇಲೆ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಮುಸ್ಲಿಂ ಕಂಟ್ರಿ ಅಂತಂದ್ರೆ ಎಲ್ಲರೂ ಒಂದಾಗ್ಬಿಡ್ತಾರೆ ಇದು ಯುದ್ಧದ ಸಂದರ್ಭದಲ್ಲಿ ಅಂತಕ್ಕಂಥದ್ದು ಸುಳ್ಳು. ಯಾಕಂದ್ರೆ ಅಲ್ಲಿ ಶಿಯಾ ಮತ್ತೆ ಸುನ್ನಿ ಕಾನ್ಫ್ಲಿಕ್ಟ್ ಇದೆ.